ಗಮ್ಮತ್ತೈತೆ. ಬಿರಿಯಾನಿ ಸ್ಮೆಲ್ಲೇ ಬರ್ತೈತೆ, ಪ್ರಾಮಿಸ್ ಬಿರಿಯಾನಿ ಸ್ಮೆಲ್ ಬರ್ತೈತೆ ನನಗಂತೂ. ಸೊ ಎಲ್ಲರಿಗೂ ನಾನು ನಿಮ್ಮ ಪುನೀತ್. ಸೊ ಇವತ್ತು ಏನಪ್ಪ ವಿಡಿಯೋ ಅಂದರೆ, ಬೆಳಿಗ್ಗೆ ತಿಂಡಿ ನನ್ನ ತಮ್ಮ ಮಾಡ್ತಾವನೆ. ಸೊ ಅದು ಏನಂತ ಅವನ ಬಾಯಿಂದನೇ ಕೇಳೋದ, ಬನ್ನಿ ಏನು ತಿಂಡಿ ಮಾಡ್ತಾನೆ. ಸೊ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡವನೆ. ಸೊ ತಿಂಡಿಗೆ ಏನೇನಪ್ಪ ರೆಡಿ ಮಾಡ್ಕೊಂಡವನೆ ಅಂದರೆ, ಜೀರಿಗೆ, ಇದು ಹೆಸರು ಗೊತ್ತಿಲ್ಲ ಗೈಸ್ ನನಗಂತೂ. ಸೊ ನೋಡಿ, ಇಷ್ಟು ಐಟಮ್ ಎಲ್ಲ ರೆಡಿ ಮಾಡ್ಕೊಂಡವನೆ. ಏನು ತಿಂಡಿ ಮಾಡ್ತಾನೆ ಅಂತ ಅವನ್ನೇ ಕೇಳೋದ ಬನ್ನಿ ಇವಾಗ. ಏನಿಲ್ಲ ತಿಂಡಿ? ಪುದೀನಾ ರೈಸ್. ಹಾಂ, ಪುದೀನಾ ರೈಸ್. ಏನೇನು ಐಟಮ್ ಹಾಕೊಂಡು ಆಡಿಸ್ತಾ ಇರೋದು? ಬರೀ ಇದಕ್ಕೆ ಸಿಂಪಲ್ ಕಣಪ್ಪ. ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ. ಸೊ ಗೈಸ್ ಇಷ್ಟು ಐಟಮ್ ರೆಡಿ ಮಾಡ್ಕೊಳ್ಳೋಣಂತೆ. ಸೊ ಬನ್ನಿ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋದ. ಈ ಟೇಸ್ಟ್ ಏನೋ ಚೆನ್ನಾಗಿತ್ತು ಅಂದರೆ ನೀವು ರೆಸಿಪಿ ಟ್ರೈ ಮಾಡಿ ನೋಡಿ. ಸೊ ಎಲ್ಲ ಐಟಮ್ನೆಲ್ಲ ರೆಡಿ ಮಾಡ್ಕೊಂಡವನೆ. ಸೊ ಮಿಕ್ಸಿಲಿ ಆಡ್ಸ್ ಮಡಿಕೊಂಡವನಿದ್ನ. ಚೆನ್ನಾಗಿರುತ್ತೆ ಇಲ್ವೋ ಗೊತ್ತಿಲ್ಲ, ನೋಡೋದ ಬನ್ನಿ, ಟ್ರೈ ಮಾಡೋದು ಇವಾಗ. ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತಾವನೆ, ಬನ್ನಿ ನೋಡೋದ. ಫಸ್ಟ್ ಎಣ್ಣೆ ಹಾಕ್ತಾವನೆ. ರೆಸಿಪಿ ನೋಡ್ಕೊಬಿಡಿ. ಗೋಡೆಗೆ ಅಂಟ್ಕೊಬಿಟ್ಟಿದೆ, ಗೋಡೆಗೆ. ಸಿಡಿಯುತ್ತೆ ಗಾಯ್, ನೋಡ್ಕೊ ಹುಷಾರಾಗಿ ಮಾಡಿ. ಏನೇನು ಹಾಕಿ ರುಬ್ಬಿರೋದು? ಆಯ್ತು, ಮಿಕ್ಸಿಗೆ ಹಾಕಿ ರುಬ್ಬಿರೋದನ್ನ ಇವಾಗ ಒಗ್ಗರಣೆಗೆ ಹಾಕೋಣೆ. ಒಂಚೂರು ವೇಸ್ಟ್ ಮಾಡ್ದೇನೆ, ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದು ಏನೇನು ಐಟಮ್ ಹಾಕೋಣ ಅಂತ ನನಗೂ ಗೊತ್ತಿಲ್ಲ. ನಾವಿಲ್ಲಿ ಕಷ್ಟಪಟ್ಟು ಅಡುಗೆ ಮಾಡ್ತಿದ್ರೆ ಇಲ್ಲೊಂದು ಐತೆ, ಅದೆಷ್ಟು ಆರಾಮಾಗಿ ಆಟ ಆಡ್ತೈತೆ ನೋಡಿ. ಇವಾಗ ತೋರಿಸ್ತೀನಿ. ಬೇರೆ ಹೆಂಗ್ ಮಾಡ್ತಾರ ಗೊತ್ತಿಲ್ಲ, ನನ್ನ ಸ್ಟೈಲ್ ನಂದೆ, ಅವನ ಸ್ಟೈಲ್ ಅವನದೇ ಅಂತೆ. ನಿಮ್ಮ ಸ್ಟೈಲ್ ಹೆಂಗ್ ಬೇಕೋ ಹಂಗೆ ಮಾಡ್ತೀನಿ. ಇವಾಗ ನೀರು ಹಾಕ್ತಾವನೆ. ಹಾಕಿಲ್ಲ, ಒಂಚೂರು ಬೇಯಬೇಕು. ಬೇಯಬೇಕಂತೆ. ಅಷ್ಟೊತ್ತು ಅಕ್ಕಿ ರೆಡಿ ಮಾಡ್ತೀನಿ. ರೈಸ್ ಬೇಯ್ತಾ ಐತೆ. ಅಷ್ಟೊತ್ತಿಗೆ ಇವಾಗ ಅಕ್ಕಿ ರೆಡಿ ಮಾಡಕ್ಕೆ ಹೋಯ್ತಾವನೆ. ಇವಾಗ ಅಕ್ಕಿ ಅದು ನೋಡ್ಕೊಂಡು ಒಂಚೂರು ಕೆರೆದ್ಬಿಟ್ಟು
ಗಮ್ಮತ್ತೈತೆ. ಬಿರಿಯಾನಿ ಸ್ಮೆಲ್ಲೇ ಬರ್ತೈತೆ. ಪ್ರಾಮಿಸ್ ಬಿರಿಯಾನಿ ಸ್ಮೆಲ್ ಬರ್ತೈತೆ ನನಗಂತೂ. ಕಮ್ಮಿ ಮಾಡ್ಬೇಕಾ? ಮಾಡೀನಿ. ಸೊ ಗೈಸ್ ಪ್ರಾಮಿಸ್ ಬಿರಿಯಾನಿ ಸ್ಮೆಲ್ಲೇ ಬರ್ತೈತೆ ಮಾತ್ರ. ಸೊ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತಾವಣೆ, ಅಕ್ಕಿ ತೊಳಿತಾವಣೆ ನಾನು. ನೀರು ಹಾಕವಣೆ ಇವಾಗ. ಸೊ ಅಕ್ಕಿನೂ ರೆಡಿ ಆಗೈತೆ. ದಮ್ ಕಟ್ಟಕ್ಕೆ ಬಿಟ್ಟವನೆ ಈಗ. ಇದು ಹೊತ್ತು ಬಿಡುತ್ತೆ, ಇಳಿಯಕ್ಕೆ ಬರೀಕಿಲ್ಲ. ಎಲ್ಲಪ್ಪ ಕರಿ ಸಿಂಹ. ಸಿಂಹ ತೋರಿಸ್ತೀನಿ ಬನ್ನಿ ಗೈಸ್. ಸಿಂಹ ಇದೊಂದು ಸಿಂಹಗಳು. ಸೊ ಗೈಸ್ ಇವಾಗ ಎಲ್ಲ ನೀರು ಹಾಕಿ ಇವಾಗ ಉಪ್ಪು ಹಾಕ್ತಾವನೆ ಗೈಸ್. ಇವಾಗ ಫಸ್ಟ್ ಉಪ್ಪು ಹಾಕ್ಬೇಕು. ಇವಾಗ ಉಪ್ಪು ಹಾಕ್ತಾವನೆ ಗೈಸ್. ನೀರು ಹಾಕಿದ್ಮೇಲೆ ಉಪ್ಪು ಹಾಕ್ಬೇಕಾಗಿದೆ. ನೀರು ಹಾಕಿದ್ಮೇಲೆ ಉಪ್ಪು ಹಾಕ್ಬೇಕು. ಅದೇನಂತ ನನಗೂ ಗೊತ್ತಿಲ್ಲ. ನಾವು ಅಡುಗೆ ಮನೆ ಸೈಡ್ ಅಂತೂ ಬರೋದೇ ಇಲ್ಲ ನಾನು. ಗೈಸ್ ಇವಾಗ ಎಲ್ಲ ಅಕ್ಕಿ ಹಾಕಿಲ್ಲ, ಇನ್ನು ರೆಡಿ ಮಾಡ್ತಾವನೆ. ಮಾಡ್ಕೊಂಡು ಕಾಯಿಸಿ ಒಂಚೂರು ಬೇಯಬೇಕಿತ್ತು ಅಷ್ಟೊತ್ತು. ಈಗ ಬೇಯ್ತಾರೆ. ಎಷ್ಟು ಕೊಬ್ಬರಿ ಇರ್ಬೇಕಿತ್ತು? ಏನು ಮಾಡಿದೆ? ಸೊ ಗೈಸ್ ಇವಾಗ ಅಕ್ಕಿ ಹಾಕ್ತಾವನೆ. ರೆಡಿ ಆದಮೇಲೆ ರೆಸಿಪಿ ಹೆಂಗೈತೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಕ್ಕಿ ಬೇಯಕ್ಕೆ ಇಟ್ಟಿದ್ದಾನೆ ಈಗ. ಸೊ ಗೈಸ್ ನೆಕ್ಸ್ಟ್ ಇವಾಗ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಅವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಗೈಸ್ ತಿಂಡಿ ರೆಡಿ ಆಗೈತೆ. ಇವಾಗ ಎಲ್ಲ ರೆಡಿ ಮಾಡ್ತಾವನೆ. ಬನ್ನಿ ಟೇಸ್ಟ್ ಹೆಂಗೈತೆ ಅಂತ ನೋಡೋಣ. ಗಮ್ ಅಂತೈತೆ ಗೈಸ್ ಮಾತ್ರ. ಸಿಕ್ಕಾಪಟ್ಟೆ ಬಿಸಿ. ಸಾಕು. ಒಂಥರ ಉಪ್ಸಾರು ಸ್ಮೆಲ್ ನೋಡಿ ಹೆಂಗೆ ಹೊಡಿತಿದ್ದಾವ. ಫಸ್ಟು ಬಿರಿಯಾನಿ ಸ್ಮೆಲ್ ಥರ ಹೊಡಿತಿದ್ದವು. ಇವಾಗ ಟೇಸ್ಟ್ ಮಾಡೋದ. ಚೆನ್ನಾಗೈತೆ ಗೈಸ್, ಸಖತ್ತಾಗೈತೆ ಮಾತ್ರ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಸೊ ಇವಾಗ ಇದಕ್ಕೆ ಏನೇನು ಆಗ್ತಾ ಅಂತ ಇವ್ನು ಹೇಳ್ತಾನೆ, ಕೇಳ್ಕೊಳ್ಳಿ. ಸ್ವಲ್ಪ ಜೀರಿಗೆ,
ಒಂದು 4 ಗೋಡಂಬಿ, ಚಕ್ಕೆ, ಲವಂಗ, ಸ್ವಲ್ಪ ಕಸೂರಿ ಮೇಥಿ ಇದ್ದರೆ ಅದೊಂಚೂರು ಹಾಕೊಳ್ಳಿ. ಆಮೇಲೆ ಅಷ್ಟೇ ಸ್ಪೈಸಿ ಅಷ್ಟು ಐಟಮ್. ಆಮೇಲೆ ಮಸಾಲ ಐಟಮ್ ಜಾಸ್ತಿ ಏನಿಲ್ಲ ಗಾಯ್ಸ್, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಅಷ್ಟೇ. ಆಮೇಲೆ ಆ ರುಬ್ಬಕ್ಕೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅಷ್ಟೇ ರುಬ್ಕೊಂಡು ಚೆನ್ನಾಗಿ ತಿಂತಾ ಇದ್ರೆ ಆಹಾ ಅನ್ಬೇಕು. ಒನ್ಸ್ ಫಾರ್ ಅನ್ಬೇಕು ಗೈಸ್. ಸೊ ಗೈಸ್ ಪ್ರಾಮಿಸ್ ರೆಸಿಪಿ ಚೆನ್ನಾಗೈತೆ ಮಾತ್ರ. ಸೊ ತಿಂಡಿಗೆ ಬ್ಯಾಚುಲರ್ಸ್ಗೆ ಈಜಿ ರೆಸಿಪಿ. ಸೊ ಇವಾಗ ತಿಂಡಿ ಮಾಡ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು. ಫೈನಲಿ ಗೈಸ್ ತಿಂಡಿ ಎಲ್ಲ ಮಾಡಾಯಿತು, ಚೆನ್ನಾಗಿತ್ತು ಮಾತ್ರ. ಈ ತಿಂಡಿ ರೆಸಿಪಿ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ. ಮತ್ತು ಈ ರೆಸಿಪಿ ಏನೇನು ಬೇಕಂತ ನಮ್ಮ ತಮ್ಮ ಹೇಳಿದ್ದಾನೆ. ಸೊ ಆ ಥರ ಟ್ರೈ ಮಾಡಿ ನೋಡಿ. ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಆಗಿರುತ್ತೆ. ಏನಾರ ಮಿಸ್ಟೇಕ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.